ಮತ್ತೆ ಶಿವಮೊಗ್ಗ ಮಧು ದೇವಿ ಆರಾಧಕರು ಎಲ್ಲರ ಬಾಯಲ್ಲಿ ಬರುವಂತಹ ಸಾಮಾನ್ಯ ಉತ್ತರ ಏನಂದ್ರೆ, ಗುರುಗಳೇ ನಾನು ಎಲ್ಲಾ ದೇವರಿಗೆ ಹೋಗಿ ಬಂದಿದ್ದೀನಿ, ಎಲ್ಲಾ ಕಡೆ ಸುತ್ತಾಡಿದ್ದೀನಿ, ಆದ್ರೂ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಕೆಲವರಂತೂ ಬೇರೆ ಸ್ಟೇಟ್ಗಳಿಗೆಲ್ಲ ಹೋಗಿ ಬಂದ್ಬಿಟ್ಟಿದ್ದೀನಿ ಗುರುಗಳೇ, ಹೊರ ರಾಜ್ಯಗಳಿಗೆಲ್ಲ ಹೋಗಿ ಬಂದಿದ್ದೀನಿ, ಆದ್ರೂ ನಮ್ಮ ಸಮಸ್ಯೆ ಹಾಗೇ ಇದೆ ಮತ್ತು ಜಾಸ್ತಿನೇ ಆಗಿದೆ ಅಂತ ಹೇಳ್ತಾರೆ ಹೊರತು ಕಮ್ಮಿ ಆಗಿರಲ್ಲ. ಈ ಸಮಸ್ಯೆ ಯಾಕಾಗ್ತದೆ ಅಂದರೆ, ನಿಮಗೆ ನಿಮ್ಮ ಮನೆ ದೇವರುಗಳಿಗೆ ಸಂಬಂಧ ಪಡದೇ ಇರೋ ದೇವರುಗಳಿಗೆ ಹೋಗುವಂತ ಮಾಡ್ತಾ ಇದ್ದಾರೆ ಇವತ್ತು. ಅವ್ರ ಮನೆ ದೇವರುಗಳಿಗೆ ಹೋಗೋದು ಕಮ್ಮಿ, ಮನೆ ದೇವರುಗಳನ್ನ ಮರ್ತೇ ಬಿಡ್ತಾರೆ, ಬೇರೆ ಎಲ್ಲ ದೇವ್ರುಗಳಿಗೆ ಸುತ್ತಾಡ್ತಾರೆ. ಎರಡನೇದೇನೆಂದರೆ, ನಿಮ್ಮ ಮನೆ ದೇವರಿಗೆ ಆ ದೇವ್ರುಗಳ ಹತ್ರ ನೀವು ಹೋಗ್ತಾ ಇರೋಂಥ ದೇವ್ರುಗಳಿಗೆ ಅದಕ್ಕೆ ಸಂಬಂಧ ಆಗ್ತಾ ಇದೆಯಾ ಅಥವಾ ಅದಕ್ಕೆ ವಿರುದ್ಧವಾಗಿ ನಡೀತಾ ಇದೆಯಾ ಅದನ್ನು ತಿಳ್ಕೊಳ್ಳೋದ ನೀವು. ಎಲ್ಲ ದೇವರಿಗೂ ಹೋಗಿ ಹೋಗಿ ಸುಮ್ಮನೆ ಎಲ್ಲ ದೇವ್ರ ಕಡೆಯಿಂದನೂ ನೀವು ಫೋಟೋಗಳು ತರೋದು, ಯಂತ್ರಗಳು ತರೋದು ಎಲ್ಲ ತಂದು ಮನೇಲಿ ಇಡ್ತೀರಾ, ಆದರೂ ಕೂಡ ನಿಮ್ಮ ಕೆಲಸಗಳು ಯಾವುವು ಬಗೆಹರಿಯೋದಿಲ್ಲ. ಮತ್ತೆ ನೋಡಿದ್ರೆ ನಿಮ್ಮ ಜಾತಕ ಅಥವಾ ಪ್ರಶ್ನೆ ಹಾಕ್ಸಿ ನೋಡಿದ್ರೆ, ಜಾತಕದಲ್ಲಿ ನೋಡಿದ್ರೆ ನಿಮಗೆ ದೈವ ಬಲನೇ ಇಲ್ಲ ಅಂತ ಬರುತ್ತೆ. ಅದಕ್ಕೆ ನಿಮ್ಮ ಕೆಲಸ ಕಾರ್ಯಗಳು ಯಾವುವು ಆಗ್ತಾ ಇಲ್ಲ ಅಂತ ಜ್ಯೋತಿಷ್ಯರು ಇರ್ಬೋದು ಅಥವಾ ಈ ಪೂಜಾರಿಗೆ ಮಾಡೋರು ಇರ್ಬೋದು ಹೇಳ್ತಾರೆ. ಅವಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಅಲ್ಲ ನಾನು ಇಷ್ಟೆಲ್ಲ ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಹೋಮಗಳು ಮಾಡಿಸಿದ್ದೀನಿ, ಇಷ್ಟೆಲ್ಲ ಪೂಜೆ ಮಾಡಿಸಿ, ಆದ್ರೆ ಇಲ್ಲಿ ದೈವ ಬಲ ಗುರುಬಲ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಇದು ಯಾಕಾಗತ್ತೆ ಅಂದರೆ, ನಿಮಗೆ ಸಂಬಂಧ ಪಡದೇ ಇರುವಂತಹ ದೇವಸ್ಥಾನಗಳಿಗೆ ಹೋಗೋದು, ನಿಮ್ಮ ಮನೆ ದೇವರಿಗೆ ಸಂಬಂಧ ಪಡದೇ ಇರುವಂತಹ ದೇವ್ರುಗಳ ಹತ್ರ ಹೋಗೋದು, ಕೆಲಸಗಳು ಮಾಡಿಸೋದು, ಅಲ್ಲಿಂದ ಕೊಟ್ಟಂಥ ಪ್ರಸಾದಗಳನ್ನ ತಂದು ಮನೆಯಲ್ಲಿಡೋ ಅಂಥದ್ದು, ಇದನ್ನು ಮಾಡೋದ್ರಿಂದ ನಿಮಗೆ ದೈವ ಬಲ ಯಾವುದೇ ಕಾರಣಕ್ಕೂ ಬರಲ್ಲ. ನಿಮಗೆ ನಿಮ್ಮ ಮನೆ ದೇವರಿಗೆ ಸಂಬಂಧಪಡುವಂತಹ ದೇವರುಗಳಿಗೆ ಹೋದರೆ ಮಾತ್ರ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಮನೆ ಪಕ್ಕದಲ್ಲಿ ಇರುವಂಥ ದೇವ್ರಿಗೆ ಹೋಗೋದೇ ಇಲ್ಲ. ನಮ್ಮ ಗ್ರಾಮ ದೇವತೆ ಅಂತ ಇರ್ತದೆ ಅಥವಾ ನಮಗೆ ಊರು ದೇವರು ಅಂತ ಇರುತ್ತೆ, ಕೇರಿ ದೇವರು ಅಂತ ಸುಮಾರು ದೇವ್ರುಗಳಿರ್ತವೆ. ಈ ದೇವ್ರುಗಳಿಂದ ಹೋಗೋದೇ ಇಲ್ಲ. ಬಿಡು ಅಲ್ಲೇನು ಕೆಲಸ ಆಗತ್ತೆ ಅಂತಾರೆ. ನಿಜವಾಗ್ಲೂ ನಿಮಗೆ ಕೆಲಸ ಆಗೋದೇ ಅಲ್ಲಿ. ನೀವು ಊರು ದೇವರು, ಗ್ರಾಮ ದೇವತೆ ಅಲ್ಲಿ ಹೋಗಿ ಕುತ್ಕೊಳ್ಳಿ, ಯಾಕೆ ನನ್ನ ಕೆಲಸ ಆಗ್ತಾಯಿಲ್ಲ ಅಂತ ಕೇಳಿ. ನಿಮ್ಮ ಮನೆ ದೇವರಿಗೆ ಯಾವುದೇ ಗ್ರಾಮ ದೇವತೆ, ಊರು ದೇವತೆಯಿಂದ ಏನೂ ಸಮಸ್ಯೆ ಆಗಲ್ಲ. ಬೇರೆ ಹೊರ ರಾಜ್ಯಗಳಿಗೆ ಹೋಗಿ ಅಲ್ಲಿ ಬಲಿ ಕೊಡೋವಂಥ ಯಾವುದೋ ಒಂದು ಶಕ್ತಿಗಳನ್ನ ಹಿಡಿದು ನೀವು ಅಲ್ಲಿ ಒದ್ದಾಡೋದಕ್ಕಿಂತ, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವಂತಹ ಅಮ್ಮನವರಾಗಿರ್ಬೋದು, ಗಂಡಿಯವರಾಗಿರ್ಬೋದು, ಯಾರನ್ನ ಆಗಲಿ ಹೋಗಿ ಕುತ್ಕೊಂಡು ನೀವು ನಿಮ್ಮ ಕಷ್ಟಗಳನ್ನ ಬಗೆಹರಿಸ್ಕೊಳ್ಳಿ. ನಿಧಾನವಾಗಿ ಅವರಿಂದನೇ ಕಷ್ಟಗಳು ಬಗೆಹರಿಯುತ್ತೆ. ಯಾಕರಿಯಲ್ಲ, ಬೇರೆ ಕಡೆ ಹೋದಾಗ ದೇವ್ರು ಸಿಗುತ್ತೆ, ಇಲ್ಲಿ ನಮ್ಮ ಊರಲ್ಲಿರುವಂತಹ ದೇವರಲ್ವಾ, ಅದು ಗ್ರಾಮ ದೇವತೆನೇ, ಅದು ತುಂಬ ಶಕ್ತಿ ಇರ್ತದೆ. ಅದರ ಶಕ್ತಿ ನಿಮಗೆ ಬಳಸ್ಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ನಿಮಗೆ ತುಂಬ ಕೆಲಸ ಆಗ್ತಾ ಇಲ್ಲ, ನಾನು ಎಲ್ಲೋದ್ರೂ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅನ್ನೋದು ಇದೇ ಉದ್ದೇಶ. ಫಸ್ಟು ಮನೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಬಂಧ ಪಡದೇ ಇರುವಂತಹ ದೇವ್ರಿಗೆ ಸಂಬಂಧ ಪಡದೇ ಇರೋ ವಸ್ತುಗಳನ್ನೆಲ್ಲ ತೆಗೀರಿ. ನಿಮಗೆ ನಿಮ್ಮ ಮನೆ ದೇವರುಗಳಿಗೆ ಹೋಗಿ ನಡ್ಕೊಳ್ಳಿ ಮತ್ತು ಅಕ್ಕಪಕ್ಕ ದೇವರುಗಳಿಗೆ ಚೆನ್ನಾಗಿ ನಡ್ಕೊಂಡು ಅಲ್ಲೇ ನಿಮಗೆ ಕೆಲಸಗಳು ಮಾಡಿಕೊಡುವಂಥ ತಾಯಿಯಲ್ಲಿ ತುಂಬ ಪ್ರಾರ್ಥನೆ ಮಾಡಿ, ಅಲ್ಲಿ ಭಟ್ರ ಹತ್ರ ಕೇಳಿ, ಅಲ್ಲಿಂದಾನೇ ನೀವು ಪರಿಹಾರ ಮಾಡಿಸ್ಕೊಳ್ಳೋದು ಉತ್ತಮವಾದ ಕೆಲಸ. ಏನಾದರೂ ನಿಮಗೆ ಡೌಟ್ ಇದ್ದಂದರೆ ಕೆಳಗಡೆ ನಂಬರಿಗೆ ಫೋನ್ ಮಾಡಿ, ಗುರುಗಳು ನಿಮಗೆ ಸರಿಯಾದಂಥ ಮಾಹಿತಿ ಕೊಡ್ತಾರೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ. ಯಾರಿಗಾದರೂ ವಾಮಾಚಾರ, ಭಾನಾಮತಿ, ಮಾಟ ಮಂತ್ರ ಆಗಿದ್ರೆ ನೀವು ನಮಗೆ ಕರೆ ಮಾಡಬಹುದು. ಅದರಿಂದ ಹೇಗೆ ಬರಬೇಕು ಅಂತ ನಾವು ತಿಳಿಸ್ತೇವೆ. ಮಂತ್ರ ಮುಖೇನ ಅಥವಾ ಮಂದಿರಗಳ ದರ್ಶನ ಮುಖೇನ ಹೇಗೆ ಶಕ್ತಿ ಬರ್ತದೆ ಅಂತ ತಿಳಿಸ್ತೇವೆ. ನೀವು ನಮಗೆ ಕರೆ ಮಾಡಬಹುದು, ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.